ಸೊ ಫುಲ್ಲು ಕೋವಿಡ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಇಲ್ಲಿ ಒಳಗಡೆ. ನಾವು ಹಾಸ್ಪಿಟಲ್ಗೆ ಬಂದಿದ್ವಿ, ಇವತ್ತು ಚೆಕಪ್ ಇತ್ತು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಟೈಮಲ್ಲಿ ಇದು ಜಾಸ್ತಿ ಆಗಬಾರ್ದಿತ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಸುಮ್ಮನೆ ಕಷ್ಟ ಅನಿಸುತ್ತೆ. ಇದು ನನ್ನ ಹಾಸ್ಪಿಟಲ್ ವಿಸಿಟ್ ಇತ್ತು. ಹಾಸ್ಪಿಟಲ್ ಮುಗೀತು. ಇವಾಗ ನನ್ನ ಮಗಳು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಅಂದ್ಲು. ಸರಿ ಆಟ ಆಡು ಅಂತೇಳಿ ಇವಾಗ ಏನು ಸ್ಕ್ಯಾನಿಂಗ್ ಏನೂ ಕೊಟ್ಟಿಲ್ಲ ನನಗೆ. ಜಸ್ಟ್ ಟ್ಯಾಬ್ಲೆಟ್ಸ್ ಕೊಟ್ಟು ನಾರ್ಮಲ್ ಚೆಕಪ್ ಮಾಡಿದ್ದಾರೆ. ಎಲ್ಲ ಓಕೆ ನಾರ್ಮಲ್ ಇದೆ ಅಂತ ಹೇಳಿದ್ರು. ಈಗ ಮನೆಗೆ ಹೊರಟಿದ್ದೀನಿ. ನನ್ನ ಮಗಳು ಹುಟ್ಟಿ ಇಲ್ಲಿಂದಾನೇ ನಾನು ನನ್ನ ಮಗಳನ್ನ ತೊಗೊಂಡೋಗಿದ್ದು. ಜಿಪ್ಸಿಯಲ್ಲಿ ಕರ್ಕೊಂಡು ಹೋಗಿದ್ವಿ. ಅದೆಲ್ಲ ನೆನಪಾಗ್ತಾ ಇದೆ. ನನ್ನ ಮಗಳಿಗೆ ಇಲ್ಲೇ ಟ್ರೀಟ್ಮೆಂಟ್ ಆಗಿದ್ದು ಜನವರಿ 22. ಇವತ್ತು 20 ಅಲ್ಲ 22. ಇಲ್ಲಿಂದಾನೇ ನನ್ನ ಮಗಳು 22ಗಲ್ಲ 5 ಡೇಸ್ ಆದಮೇಲೆ ಇಲ್ಲಿಂದ ಕರ್ಕೊಂಡೋಗಿದ್ದು. ಆರ್ಮಿ ಜಿಪ್ಸಿಲಿ ನಮ್ಮ ಅಮ್ಮನ ಮನೆ ತನಕ ಕರ್ಕೊಂಡೋಗಿದ್ವಿ. ಅದೆಲ್ಲ ನೆನಪಾಗ್ತಾಯಿತ್ತು. ಇವತ್ತು ನನ್ನ ಮಗಳು ಬೇರೆ ಜೊತೇಲಿ ಬಂದಿಲ್ಲ. ಸೊ ಹಾಗಾಗಿ ಅವಳನ್ನ ಕರ್ಕೊಂಡೋಗಿದ್ದು, ಅವಳು ಹುಟ್ಟಿದ್ದು, ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದು, ಸೊ ಎಲ್ಲ ನೆನಪಾಗ್ತಾಯಿತ್ತು. ಹಾಗೆ ನಂದು ಚೆಕಪ್ ಎಲ್ಲ ಮುಗೀತು. ಅಲ್ಲಿ ನಮ್ಮದು ಅಂತ ಅಂದರೆ ಇವಾಗ ಪ್ರೆಗ್ನೆಂಟ್ ಲೇಡೀಸ್ ಅಂತ ಅಂದರೆ ಮಕ್ಕಳೆಲ್ಲ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಒಂದು ಸಣ್ಣ ಪಾರ್ಕ್ ಥರ ಈ ಥರ ಮಾಡಿದ್ದಾರೆ. ಅವಳು ಬಂದಾಗೆಲ್ಲ ಸರಿಯೇ ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಅವಳಿಗೆ ಸಮಾಧಾನ ಆಗುತ್ತೆ. ಇವತ್ತು ಆಡಿಲ್ಲ ಮಮ್ಮಿ ಅಂತ, ಸರಿ ಒಂದು 5-10 ಮಿನಿಟ್ಸ್ ಆಟ ಆಡು ಹೋಗೋಣ ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ಲು. ಅವಳಿಗೆ ಇಲ್ಲಿ ಬಂದು ಇದು ಮಾಡಿದ್ರೆ ಇವಾಗಿಂದ ಅಲ್ಲ, ಆಲ್ಮೋಸ್ಟ್ ತುಂಬ ಚಿಕ್ಕ ವಯಸ್ಸಿಂದ ನಾನು ಹಾಸ್ಪಿಟಲ್ ಕರ್ಕೊಂಡಾಗ ಇಲ್ಲಿ ಈ ಥರ ಆಟ ಆಡ್ಕೊಂಡೇ ಹೋಗೋದು. ಏನೋ ಒಂಥರ ಅವ್ರಿಗೆ ಖುಷಿ. ಸರಿ ಅಲ್ಲಿಂದ ಹೊರಟ್ವಿ. ಹಾಗೆ ನಾವು ಪ್ರತಿ ಸಲ ಇಲ್ಲಿ ಬಂದಾಗ ನಮ್ಮ ಮನೆಯವರು ಒಂದು ಮಾತು ಹೇಳ್ತಾರೆ, ಈ ಜಾಗ ನೋಡಿದ್ರೆ ನನಗೆ ಇವಾಗಲೂ ಕೈ ಕಾಲೆಲ್ಲ ನಡುಗು ಬರುತ್ತೆ ಅಂತ ಅಂದ್ಬಿಟ್ಟು. ಇದು ಅಲ್ಸೂರ್ ಲೇಕು. ಇಲ್ಲೇ ಇವ್ರು ಟ್ರೈನಿಂಗ್ ನಡೆಯೋದು. ಅಷ್ಟು ಡಿಫಿಕಲ್ಟಾಗಿ ಮಾಡಿದರು, ಅಷ್ಟು ನಮಗೆ ಇದು ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ಆ ಕೆರೆ ನೀರು ನೋಡಿದ್ರೆ ನೀವೇನಂತೀರೋ ಗೊತ್ತಿಲ್ಲ. ಸೊ ಆ ಕೆರೆಯಲ್ಲಿ ಅವ್ರಿಗೆ ಟ್ರೈನಿಂಗ್ ನಡೀತಾ ಇರುತ್ತೆ. ಆ ನೀರಲ್ಲಿ ಅಂದರೆ ಫ್ಲೋಟಿಂಗ್ ಬ್ರಿಡ್ಜ್ ಎಲ್ಲ ಕಟ್ಟಬೇಕು ಆ ಥರ. ಸೊ ಪ್ರತಿ ಸಲ ಇಲ್ಲಿಗೆ ಬಂದಾಗ ಇದು ನನ್ನ ಲೈಫಲ್ಲಿ ಮರೆಯೋಕ್ಕಾಗ್ದಲ್ಲೇ ಇರುವಂಥ ಒಂದು ಕ್ಷಣಗಳನ್ನ ಇಲ್ಲಿ ಕಳೆದಿದ್ನಿ ಆ ಟ್ರೈನಿಂಗ್ ಟೈಮಲ್ಲಿ ಅಂತ. ಅದು ಹಾಗೆ ನೆನಪಾಯಿತು, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದು 1 ಗಂಟೆ ಆಗೇ ಹೋಗುತ್ತೆ ಹಾಸ್ಪಿಟಲ್ಗೆ ಹೋಗಿ ಬರೋಷ್ಟರಲ್ಲಿ. ಬೆಳಗ್ಗೆ ಟಿಫನ್ ಮಾಡೋಕ್ಕಾಯ್ತು, ಬಟ್ ಅಡುಗೆ ಮಾಡೋಕ್ಕಾಗಿರಲಿಲ್ಲ. 1 ಗಂಟೆ ಆಗಿದ್ದೆ. ಏನಾದರೂ ತರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಇಷ್ಟೇ, ನನಗೇನು ಸ್ಕ್ಯಾನಿಂಗ್ ಏನೂ ಕೊಟ್ಟಿಲ್ಲ, ಟ್ಯಾಬ್ಲೆಟ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಮತ್ತು ಇನ್ನೊಂದೇನೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ಸ್ಕ್ಯಾನಿಂಗ್ 36 ವೀಕ್ಸಲ್ಲಿ ಮಾಡಬೇಕು ಅಂತ ಹೇಳಿದರು. ಬಟ್ ಇವಾಗ ನನಗೆ 21 ಫೆಬ್ರವರಿಗೆ ಮತ್ತೆ ಡೇಟ್ ಕೊಟ್ಟಿರೋದು ಹಾಸ್ಪಿಟಲ್ಗೆ ಹೋಗೋದಕ್ಕೆ. ಬೇಬಿ ಎಲ್ಲ ಚೆನ್ನಾಗಿದೆ, ಎಲ್ಲ ನಾರ್ಮಲ್ ಇದೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಅಜಿಯೋದಲ್ಲಿ ಶರ್ಟ್ ಬುಕ್ ಮಾಡಿದೆ ನನ್ನ ಹಸ್ಬೆಂಡ್ಗೆ. ಬಂದಿದೆ. ಮಸ್ತ್ ಕ್ವಾಲಿಟಿ ಸಖತ್ತಾಗಿದೆ. ಇದೇ ಟಿ ಶರ್ಟ್ ನೀವು 500 ಕೆಳಗಡೆ ತೊಗೊಳಕ್ಕೆ ಸಾಧ್ಯ ಇಲ್ಲ. 500 ಇಲ್ಲಿ 600 ಕೊಟ್ಟರು ಕೊಡಲ್ಲ. 599 ಎಲ್ಲೋದ್ರೂ. ಕ್ವಾಲಿಟಿ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನಾನು ಅವ್ರಿಗೆ ಯಾವತ್ತೂ ಅಜಿಯೋದಲ್ಲಿ ಬುಕ್ ಮಾಡಿರಲಿಲ್ಲ, ಅವರು ಒಪ್ಪಲ್ಲ ಅಂತ ಹೇಳ್ಬಿಟ್ಟು. ನೋಡೋಣ ಅಂತೇಳಿ 2 ಬುಕ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. 340 ಇದೊಂದು ಕಲರು. ನನ್ನ ಮಗಳು ಬರ್ಡೇಗೆ ಬುಕ್ ಮಾಡಿದ್ನಲ್ಲ, ಅದೇ ಥರ ಕಲರ್ ಮ್ಯಾಚಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಈ ಕಲರ್ ಬುಕ್ ಮಾಡಿದ್ದೆ. MRP ನೋಡಿದ್ರೆ ನೀವೇನಂತೀರಾ, 999 ರುಪೀಸ್ ಹಾಕಿದ್ದಾರೆ. 340 ಅಜಿಯೋದು. ತುಂಬ ಕ್ವಾಲಿಟಿ ಮಾತ್ರ ಮಸ್ತ್ ಅನಿಸ್ತು. ನಾನು ಇದೇ ಶರ್ಟನ್ನು ದೀಪಾವಳಿಗೆ ಪ್ಯಾಂಥಲೂನ್ಸಲ್ಲಿ ಎಷ್ಟು 1000 ಕೊಟ್ಟೆ ತೊಗೊಂಡು ಬಂದಿದ್ದು ಅನಿಸುತ್ತೆ. ಇದೇ ಥರ ಬ್ಲೂ ಕಲರ್ ಅವರು ಹಾಕಿರೋ ನೋಡಿರ್ತೀರಾ ನೀವು. ಚೆನ್ನಾಗಿದೆ. ಹಾಗೆ ನಿನ್ನೆ ವ್ಲಾಗಲ್ಲಿ ನನ್ನ ಮಗಳು ಫ್ರಾಕ್ ಎಲ್ಲ ತೋರಿಸಿದ್ದೆ, ಅದ್ರದ್ದು ಲಿಂಕ್ ಹಾಕಿ ಎಲ್ಲಿ ತೊಗೊಂಡಿದ್ದೀರಾ ಅಂತ ಅಂದರು. ಅಜಿಯೋದಲ್ಲೇ. ಅದು ಕೂಡ ಫುಲ್ಲು ಕಡಿಮೆ ರೇಟಲ್ಲೇ ತೊಗೊಂಡಿದ್ದು, ಅಂದರೆ ಆಫರೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಎಲ್ಲ 270. ಒಂದೇ ಒಂದು ಬರ್ಡೇ ಮಾತ್ರ 310 ಆ ಥರ ಏನೋ ಇದೆ. ನಾನು ಅದನ್ನು ಲಿಂಕ್ ಶೇರ್ ಮಾಡ್ತೀನಿ, ಚೆಕ್ ಮಾಡಿ. ನನಗೆ ತುಂಬ ಇಷ್ಟ ಆಯಿತು. ಈಗ ಜಸ್ಟ್ ಬಂತು, ಹಾಗೆ ನಾನು ತೋರಿಸ್ದೆ. ಆಮೇಲೆ ನನಗೆ ತುಂಬ ಜನ ಕೇಳ್ತಾ ಇದ್ದಿದ್ದು, ಅಕ್ಕ ನಿಮ್ಗೆ ಆಲ್ರೆಡಿ 2 C-ಸೆಕ್ಷನ್ ಆಗಿದೆ, ಈಗ ಮತ್ತೆ 3ನೇ C-ಸೆಕ್ಷನ್ ಮಾಡ್ತಾರಾ, ಆ ಥರ ಇದೆಯಾ ಆಪ್ಷನ್ ಅಂತ, ಅದ್ರ ಬಗ್ಗೆ ಏನಾದರೂ ಹೇಳಿ ಅಂತ ನಾನು ಡಾಕ್ಟರ್ನ ಕೇಳಿದ್ದೆ ಇವತ್ತು. ಅವರು ಹೇಳಿದರು ನಾರ್ಮಲ್ಲು ಆಗೋದು ತುಂಬ ಕಷ್ಟ ಇದೆ, ಅದು ರಿಸ್ಕ್ ತೊಗೊಳ್ಳಲ್ಲ. ಈಗ 50-50 ಅಂತ ಅಂದ್ರೂ ಡಾಕ್ಟರು ಒಂದು ಓಕೆ ಅಂತ ಟ್ರಯಲ್ ಅಂದರೆ ಒಂದು ಮಾಡ್ತಾರೆ. ಬಟ್ ನನಗೆ ಅಷ್ಟು 50% ಕೂಡ ಇಲ್ಲ ನನಗೆ ಚಾನ್ಸು. ಅಂತಂದರೆ ಅಷ್ಟು ಇದಾಗಿ ಚಾನ್ಸ್ ತೊಗೊಳಕ್ಕೆ ಹೋಗಲ್ಲ ಡಾಕ್ಟರ್ಸ್ಗಳು ಅಷ್ಟೇ. ಸೊ ನನಗೆ ಹೇಳಿದ್ರು ಅವರು, ಇಲ್ಲ ನಿಮಗೆ ನೆಕ್ಸ್ಟ್ ನಾರ್ಮಲ್ ಆಗಲ್ಲ,
ಆಗಲ್ಲ ಅನ್ನೋದಕ್ಕಿಂತ ಅದು ನನಗೆ ಅದು ಸೂಕ್ತ ಅಲ್ಲ ಇವಾಗ. ಸೊ ನನಗೆ ಸಿ ಸೆಕ್ಷನ್ನೇ ಆಗುತ್ತೆ, ಮತ್ತು 3 ಸಿ ಸೆಕ್ಷನ್ ಆಗುತ್ತೆ, ಏನೂ ತೊಂದರೆ ಇಲ್ಲ. 4 ಅದ್ರ ಮೇಲೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ರಿಗೆ 3 ಮಗು ಆಗಿತ್ತು, 3 ಕೂಡ ಸಿ ಸೆಕ್ಷನ್, ಬಟ್ ಸ್ವಲ್ಪ ಗ್ಯಾಪ್ ಇತ್ತು. ನನಗೆ ಬಂದ್ಬಿಟ್ಟು ಇವಾಗ ಎರಡನೇ ಸಿ ಸೆಕ್ಷನ್ ಆಗಿ 2 ವರ್ಷ ಆಗುತ್ತೆ. ಅಂದರೆ ಈ ಕನ್ಸೀವ್ ಆಗಿದ್ದು ಲೆಕ್ಕ ತೊಗೊಂಡ್ರೆ 2 ವರ್ಷ ಆಗುತ್ತೆ. ಮಿನಿಮಮ್ 3 ವರ್ಷನಾದರೂ ಒಂದು ಸಿ ಸೆಕ್ಷನ್ಗೆ ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ನೆಕ್ಸ್ಟು ನಾರ್ಮಲ್ ಟ್ರೈ ಮಾಡೋಕ್ಕೆ ಹೋಗಲ್ಲ, ಸಿ ಸೆಕ್ಷನ್ನೇ ಆಗುತ್ತೆ, ತೊಂದರೆ ಇಲ್ಲ. ಕೆಲವೊಬ್ಬರಿಗೆ ಸೆಕೆಂಡ್ ಬೇಬಿಗೆ ಏನೋ ಪ್ರಾಬ್ಲಮ್ ಆದರೆ ಖಂಡಿತ ಇನ್ನೊಂದು ಸಿ ಸೆಕ್ಷನ್ ಮಾಡ್ತಾರೆ. ಬಟ್ ನಾರ್ಮಲ್ಗೆ ನನಗೆ ಅವಕಾಶ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾರ್ಮಲ್ ಆದರೂ ಅಷ್ಟೇ ಪೇನ್ ಇರುತ್ತೆ, ಸಿ ಸೆಕ್ಷನ್ ಆದರೂ ಅಷ್ಟೇ ಪೇನ್ ಇರುತ್ತೆ. ಯಾವುದು ಹೆಚ್ಚು ಕಡಿಮೆ ಅಂತ ಏನೂ ಇಲ್ಲ. ಕೆಲವರು ಹೇಳ್ತಾರೆ ನಾರ್ಮಲ್ ಆದರೆ ಓಕೆ ಅಪ್ಪ ಅಂತ, ಬಟ್ ಪೇನ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು ಅಂತಂದರೆ ನನಗೆ ತುಂಬ ಹೆವಿ ಏನಾದರೂ ಓಡಾಡಿದಾಗ ಆಗಲ್ಲ, ಅಂದರೆ ಬ್ಯಾಕ್ ಮೇಲೆ ಫುಲ್ಲು ನಾನು ಸಪೋರ್ಟ್ ಇಲ್ದಲ್ಲಿ ಏನಾದರೂ ಕೂತ್ಕೊಂಡಾಗ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ ನೋಡಿ, ಆ ಒಂದು ಸ್ಪಾಟಲ್ಲಿ ತುಂಬಾ ಪೇನ್ ಅಂತ ಅನಿಸುತ್ತೆ. ಅದು ನನಗೂ ಕೂಡ ಅನಿಸುತ್ತೆ. ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಅದು ನಾರ್ಮಲ್ ಆಗಿಬಿಡುತ್ತೆ. ಇದು ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರು, ನಿಮಗೆ ಮತ್ತೆ ಸಿ ಸೆಕ್ಷನ್ ಆ ಥರ ಚಾನ್ಸ್ ಇದೆಯಾ, 3 ಸಿ ಸೆಕ್ಷನ್ ಎಲ್ಲ ಆಗುತ್ತೆ ಅಂತ. ಆಗುತ್ತೆ. ಈಗ ನನಗೂ ಕೂಡ ನೆಕ್ಸ್ಟ್ 3ನೇದೆ. ಈಗ ನನ್ನ ಮಗಳು ಬರ್ಡೇಗೆ ಏನೂ ಕೊಡಿಸಿರಲಿಲ್ಲ ಅಂತ ಒಂದು ಮೌತ್ ಆರ್ಗನ್ನು ಮತ್ತು ಇದು ಗೇಮ್ ಆಡೋದಕ್ಕೇನೋ ಏನಂತ ಹೇಳ್ತಾರೆ, ಜಂಪಿಂಗ್ ಮಂಕಿ ಅಂತ ಏನೋ ತೊಗೊಂಡಿದ್ದಾಳೆ ನನ್ನ ಮಗಳು. ಅದನ್ನೇ ಜೋಡಿಸ್ಬಿಟ್ಟು ಆಡ್ತಾ ಇದ್ದಾಳೆ. ನನ್ನ ಮಗಳಿಗೆ ಏನೋ ಅವಳು ಬೇರೆ ಏನೋ ಪಾಪಿಟ್ ಅಂತ ಏನೋ ಕೇಳಿದ್ಲು, ಅದನ್ನು ಕೊಡ್ಸೋಣ ಅಂತ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಅವ್ಳು ಮೈಂಡ್ ಚೇಂಜ್ ಆಗಿ ಇದನ್ನು ತೊಗೊಂಡ್ಲು. ಜಂಪಿಂಗ್ ಮಂಕಿ ಅದ್ರ ಮೇಲೆ ಇಟ್ಬಿಟ್ಟು ಅಲ್ಲಿ ಮಂಕಿ ಕೊಟ್ಟಿರ್ತಾರೆ 2 ಕಲರಲ್ಲಿ, ಅದನ್ನು ಇದು ಮಾಡಿ ಟ್ರೀಯಲ್ಲಿ ಕೂರಿಸ್ಬೇಕು ಮಂಕಿನ. ಸರಿ, ಅವಳ ಖುಷಿ ಏನೋ ಒಂದು 5 ನಿಮಿಷ ಆ್ಯಕ್ಚುಲಿ ಇದು ಇರೋಲ್ಲ, ಈವ್ನಿಂಗಿಗೆ ಹೊಡೆದಾಕ್ಬಿಡ್ಲು. ಆದರೂ ಏನೋ ಇರಲಿ ಖುಷಿಪಟ್ಟು ಕೇಳಿದ್ಲಲ್ಲ ಬರ್ಡೇ ಟೈಮಲ್ಲಿ ಅಂತ ಕೂರಿಸಿದ್ರು. ಹಾಗೆ ನಾನು ಮಧ್ಯಾಹ್ನ ತುಂಬ ಟಯರ್ಡ್ ಆಯಿತು ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡೆ. ಮಧ್ಯಾಹ್ನ ಕಾಳು ಇಸ್ಕೋಕ್ಕಾಗಿರಲಿಲ್ಲ, ಚೆನ್ನಾಗಿ ನಿದ್ದೆ ಬಂತು, ಮಲ್ಕೊಂಬಿಟ್ಟಿದ್ದೀನಿ. ಆಮೇಲೆ ನೋಡ್ತೀನಿ ನನ್ನ ಮಗಳು ಒಬ್ಬಳೇ ಕೂತ್ಕೊಂಡು ಏನೋ ಮಾಡ್ತಾಯಿದ್ದಾಳೆ ಕೆಲಸಗಳನ್ನ. ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟಿದೆ, ಆಮೇಲೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ಲು. ಆಮೇಲೆ ನಾನು ಸರಿ ನೋಡೋಣ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದರೆ ಕಾಳನ್ನೆಲ್ಲ ಇಸುಕ್ತಾ ಇದ್ದಾಳೆ. ಸರಿ ಅಂತ ನೋಡಿದ್ರೆ ಅದಕ್ಕೆ ಕಾಳು ಇಸ್ಕಕ್ಕೂ ಬರ್ತಾ ಇಲ್ಲ, ಒಬ್ಬಳೇ ಕೂತ್ಕೊಂಡಿದ್ದಾಳೆ ಸೈಲೆಂಟಾಗಿ, ಒಂಚೂರು ಮಾತಾಡ್ತಾ ಇಲ್ಲ, ಏನಿಲ್ಲ. ಏನು ಮಾಡ್ತಾ ಇದ್ದೀನ ಮೇಡಮ್ ಅವರೇ? ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಅಂತ ಮಲ್ಕೊಂಡ್ರೆ ನನ್ನ ಮಗಳು ಎದ್ದು ಅವರೆಕಾಯಿ ಸುಳಿತಾ ಇದ್ದಾಳೆ. ಅವಳಿಗೆ ಇಸ್ಕೋಕ್ಕೆ ಬರ್ತಾಯಿಲ್ಲ, ಸಿಪ್ಪೆ ಸುಳ್ಕೊಂಡ್ಕೋತಿದ್ದಾಳೆ. ಏನೋ ಸೌಂಡ್ ಆಗ್ತಾಯಿತ್ತು, ಪಾತ್ರೆ ತೊಳಿತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಎಲ್ಲ ಪಾತ್ರೆ ಎಲ್ಲ ಸಿಂಕ್ ಮೇಲೆ ತೊಳೆದು ಎತ್ತಿಟ್ಬಿಟ್ಟು ತೊಳೆದಿಲ್ಲ, ಅದೇ ಮುಸ್ರೆಲ್ಲ ತೊಳೆದು ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ ಇಲ್ಲಿ ಮೇಲೆ ಇಟ್ಟಿದ್ದಾಳೆ. ತೊಳೆಯೋಕ್ಕಾಗಿಲ್ಲ ಅನಿಸುತ್ತೆ. ಫಸ್ಟು ಇದನ್ನು ಮಾಡಿಬಿಟ್ಟು ಅದು ಮಾಡೋಣ ಅಂತ ಒಬ್ಬಳೇ ಕುತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ಅಯ್ಯೋ ಪಾಪ. ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಜಾಯ್ನ್ ಆಗಬೇಕು ಕಾಳು ಸುಳಿಯೋಕ್ಕೆ. ಒಂದು ಸ್ವಲ್ಪ ಟೀ ಏನಾದರೂ ಮಾಡ್ಕೊಂಡು ಕುಡಿದ್ಬಿಟ್ಟು ಈ ರೀತಿ ಹೊರಗಡೆ ಹೋಗಿ ಬಂದಾಗ ಸ್ವಲ್ಪ ತಲೆನೋವು ಅನ್ನೋ ಥರ ಅನಿಸ್ತಾ ಇರುತ್ತೆ ನನಗೆ. ಆ ಟೈಮಲ್ಲಿ ಸ್ವಲ್ಪ ಟೀ ಕುಡಿದ್ರೆ ಸಮಾಧಾನ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹಾಲು, ನಾನು ಟೀ ಕುಡಿದ್ಬಿಟ್ಟು ಕಾಳಿಸ್ಕೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ವಿ. ಕಾಳಿಸ್ಕೋ ಕೆಲಸ ಬೇಗ ಆಗದಲ್ಲೇ ಇರುವಂಥ ಕೆಲಸ, ಕುತ್ಕೊಂಡು ನಿಧಾನಕ್ಕೆ ಇಸ್ಕೋಷ್ಟರಲ್ಲಿ 1.25 ಗಂಟೆ ಮೇಲೆ ಆಗೋಯ್ತು. ಇವಾಗ ನಾನು ಸಾಂಬಾರು ಮಾಡೋಣ ಅಂತ ಬಂದೆ, ತುಂಬ ಲೇಟೇ ಆಗೋಯ್ತು. ಪಾತ್ರೆ ತೊಳೆದು ಇದೆಲ್ಲ ಮಾಡೋಷ್ಟರಲ್ಲಿ ಈ ಇಸ್ಕಿದ ಬೇಳೆ ಸಾರು ಇಸ್ಕೋದಿದೆಯಲ್ಲ ಸ್ವಲ್ಪ ಕಷ್ಟ, ಲೇಟ್ ಆಗಿಬಿಡುತ್ತೆ, ಟೈಮ್ ತೊಗೊಳುತ್ತೆ. ನಾನು ನನ್ನ ಮಗಳು ಇಬ್ಬರು ಕುತ್ಕೊಂಡು ಇದು ಮಾಡಿದ್ರೆ ನನ್ನ ಮಗಳಿಗೆ ಇಸ್ಕಕ್ಕೆ ಬರಲ್ಲ, ಸಿಪ್ಪೆ ಸುಳಿದು ಒಂದಿಷ್ಟು ಸುಳಿದು ಕೊಡ್ತು. ಸರಿ ಸಾಂಬಾರು ಮಾಡೋಣ. ಹಾಗೆ ಇವತ್ತು ನಮ್ಮ ಕಡೆ ಹೇಗೆ ಇದ್ಕಿದ ಬೇಳೆ ಸಾಂಬಾರು ಮಾಡ್ತೀವಿ ಅನ್ನೋ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋಕ್ಕಾಗಿರಲಿಲ್ಲ. ಸರಿ ಅವರೆಕಾಳು ಸೀಸನಲ್ಲಿ ಇದ್ಕಿದ ಬೇಳೆ ಸಾಂಬಾರು ತಿಂದಿಲ್ಲ ಅಂದರೆ ಹೇಗೆ, ಅದಕ್ಕೆ ಮಾಡೋಣ. ಇದೇ ಸಾಂಬಾರಿಗೆ ನಾಳೆ ನನಗೆ ಟಿಫನ್ ಈಸಿ ಆಗಿಬಿಡುತ್ತೆ ಪೂರಿ ಮಾಡ್ಕೊಂಡ್ರೆ. ಇವಾಗ ನಾನು ರೆಸಿಪಿಯನ್ನು ತೋರಿಸ್ತೀನಿ.
ನನ್ನ ಮಗಳನ್ನ ನೋಡಿದ್ರೆ ನಾನು ಚಿಕ್ಕಳು ಇದ್ದಾಗ ಹೇಗಿದ್ದೋ ಅದೇ ನೆನಪಾಗುತ್ತೆ. ನಾನು ಮಧ್ಯಾಹ್ನದೊತ್ತು ಅಷ್ಟೇ ಎಲ್ಲರೂ ಮಲ್ಕೊಂಡು ನಾನು ಮಲ್ಕೋತಾ ಇರಲಿಲ್ಲ, ಏನಾದರೂ ಮಾಡ್ತಾ ಇರ್ತಿದ್ದೆ. ಈಗ ನನ್ನ ಮಗಳು ಅಷ್ಟೇ, ಸರಿ ಏನಾದರೂ ಮಾಡಿ ಮಲ್ಗ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ರೂಮಲ್ಲಿ ಹಾಕಿರ್ತೀನಿ. ನನ್ನ ಮಲಗಿಸ್ಬಿಟ್ಟು ಅವಳು ಮೆತ್ತಗೆ ಎದ್ದು ಬಂದು ಆಚೆಗಡೆ ಏನಾದರೂ ಮಾಡ್ತಾ ಇರ್ತಾಳೆ. ಸೊ ಅದು ನನಗೆ ಅವಾಗ ಹಳೇದೆಲ್ಲ ನೆನಪಾಗ್ತಾ ಇರುತ್ತೆ, ಸೇಮ್ ನನ್ನ ಥರನೇ ಮಾಡ್ತಾಳಲ್ಲ ಅಂತ. ಇವಾಗ ಕೂಡ ನಾನು ಮಲಗಿರೋ ಟೈಮಲ್ಲಿ ಬಂದು ಇಷ್ಟೆಲ್ಲ ಮಾಡಿದೆ. ಸೈಲೆಂಟಾಗಿ ಮಾಡ್ತಾ ಇದ್ಲು, ಅದು ಹೆಂಗೆ ಅಂದರೆ ಪಿನ್ ಡ್ರಾಪ್ ಒಂದು ಪ್ಲೇಟ್ ಹಿಂಗೆ ಬಿದ್ರೂ ಮೆತ್ತಗೆ ಆ ಥರ ಮಾಡ್ತಾಯಿದ್ಲು. ಸರಿ ಬನ್ನಿ ಇವಾಗ ನಾನು ಇದ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಸಾಂಬಾರನ್ನ ಬಂದುಬಿಟ್ಟು ನೀವು ನಾರ್ಮಲ್ ಅಂದರೆ ವಿಷಿಲ್ ಕೂಗ್ಸೋಂಗಿಲ್ಲ ಇದನ್ನು. ಫಸ್ಟು ನಾನು ಏನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ ಈರುಳ್ಳಿ ಎರಡೇ ಸಣ್ಣ ಸಣ್ಣ ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ತುಂಬ ಮಸಾಲೆ ಆದರೆ ಹೆವಿ ಅನಿಸ್ಬಿಡುತ್ತೆ. 2 ಈರುಳ್ಳಿ, ಒಂದು ಫುಲ್ ಎಸ್ಲಷ್ಟು ಬೆಳ್ಳುಳ್ಳಿನ ಸುಳ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಫಸ್ಟು ನೀವು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರೋದು ಹಾಕ್ಕೋಬೇಡಿ, ಅದಕ್ಕೆ ಫಸ್ಟು ಶುಂಠಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ಕಡಲೆಪಪ್ಪು ಅಂತೀವಲ್ಲ, ಅದು ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು, ಸಾಂಬಾರು ಗಟ್ಟಿ ಬರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಕಡಲೆಪಪ್ಪು ಜೊತೆಗೆ ಒಂದು ಸ್ವಲ್ಪ ಗಸಗಸೆನ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಟೊಮೊಟೊ ಹಾಕ್ಕೊಳ್ಳಿ, ತುಂಬ ಹುಳಿ ಆಗಬಾರ್ದು ಇದು ಸಾಂಬಾರು. ಇದು ಸ್ಕಿಪ್ ಮಾಡಿದ್ರೂ ಆಗುತ್ತೆ, ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂತ ಅಂದರೆ, ಈರುಳ್ಳಿನ ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ಗಸಗಸೆ ಚಕ್ಕೆ ಎಲ್ಲ ಚೆನ್ನಾಗಿ ನೈಸ್ ಪೇಸ್ಟ್ ಆಗೋದಿಲ್ಲ, ಅದು ಹಾಗಂಗೆ ಉಳ್ಕೊಳ್ಳುತ್ತೆ, ಜಾರತ್ತಲ್ಲ ಆಯಿಲು. ಹಾಗಾಗಿ ನಮ್ಮಮ್ಮ ಹೇಳಿದ್ದು ಈರುಳ್ಳಿ ಬೆಳ್ಳುಳ್ಳಿನ ಆಮೇಲೆ ಹಾಕ್ಕೊಂಡು ಫಸ್ಟು ನೀವು ತೆಂಗಿನಕಾಯಲ್ಲಿ ಈ ಥರ ಮಾಡಿ ಅಂತ 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಉಳಿದಿತ್ತು, ಈರುಳ್ಳಿ ಫ್ರೈ ಮಾಡಿರೋದು, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜಜ್ಜಿಟ್ಟಿದ್ದಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕಾಳನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ, ವಾಶ್ ಮಾಡಿಟ್ಟಿದೆ. ಇದ್ಕಿದ ಬೇಳೆ ಕಾಳನ್ನು, ಅವರೆಕಾಳನ್ನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಲೇ ಉಪ್ಪು ಹಾಕ್ಕೋಬೇಕು ನೀವು ಕಾಳಿಗೆ. ಉಪ್ಪು ಹಾಕ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಉಪ್ಪು ಅಂದರೆ ಕಾಳಿಗೆಲ್ಲ ಉಪ್ಪೆಲ್ಲ ಒಗ್ಗರಣೆ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಕಾಳಿಂದು. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿದ್ದಂಥ ಮಸಾಲೆನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಮಸಾಲೆ ಹಾಕಿ ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ, 1 ಟೈಮ್ ಮೊಟ್ಟೆ ಸಾಂಬಾರ್ಗೆ ಆಗೋಷ್ಟು ಫುಲ್ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಪಕ್ಕದಲ್ಲೇ ಹಾಗೆ ಸ್ವಲ್ಪ ಬಿಸಿ ನೀರಿಗೆ ಇಟ್ಟಿದ್ದೆ. ನೀವು ಇದಕ್ಕಿದ ಬೇಳೆ ಸಾರಿಗೂ ಅಷ್ಟೇ ನಾವು ತಣ್ಣೀರು ಹಾಕಲ್ಲ, ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ನಿಮಗೆ. ಒಮ್ಮೆ ಯಾವಾಗಾದರೂ ನೀವು ಬಿಸಿನೀರು ಯೂಸ್ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಪೂರಿ ಮಾಡೋಣ ಅಂದ್ಕೊಂಡೆ, ಇದೇ ಸಾಂಬಾರಿಗೆ ನಾಳೆ ಪೂರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಸಾಂಬಾರು ಜೊತೆ ಪೂರಿನೂ ಕೂಡ ಒಳ್ಳೆ ಕಾಂಬಿನೇಷನು. ಲಿಡ್ ಕ್ಲೋಸ್ ಮಾಡಿ ವಿಜಿಲೆಲ್ಲ ಕೂಗಿಸ್ಬೇಡಿ, ಕಾಳೆಲ್ಲ ಮೆತ್ತಗಾಗ್ಬಿಡುತ್ತೆ. ಹಾಗೆ ಕುದಿಸ್ತಾ ಕಾಳು ಬೇಯೋವರೆಗೂ ಕುದಿಸ್ತಾ ಇರಿ ಅಷ್ಟೇ. ನಾನು ಲಿಡ್ಡೆಲ್ಲ ಕ್ಲೋಸ್ ಮಾಡಿಲ್ಲ. ಸಾಂಬಾರು ರೆಡಿ ಆಯಿತು. ಇದಕ್ಕೆ ಬಿಸಿ ಬಿಸಿ ಮುದ್ದೆ ತಿರ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ನನ್ನ ಮಗಳು ನೆನ್ನೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ, ಅವಾಗ ಸ್ವೀಟ್ ಕಾರ್ನ್ ಬೇಕು ಅಂತ. ಸರಿ, ಅಲ್ಲಿ ಒಂದು ಕಪ್ಗೆ ಅದೆಷ್ಟೋ ತೊಗೊತಾರೆ, ಎಷ್ಟು ಸ್ವೀಟ್ ಕಾರ್ನ್ ಕೊಡ್ತಾರೆ. ಅದಕ್ಕೆ ಇದು ನಮ್ಮ ಶಾಪಲ್ಲೇ ಇರುತ್ತೆ, ಅಂದರೆ ರೆಗ್ಯುಲರ್ ಆಗಿ ಇರುತ್ತೆ ಸ್ವೀಟ್ ಕಾರ್ನು. ಇದು ಬಂದ್ಬಿಟ್ಟು 20 ರೂಪೀಸ್ ಒಂದು. ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ನಮ್ಮ ಮನೇಲಿರೋರೆಲ್ಲ ತಿನ್ಬೋದು, ಅಷ್ಟು ಕಪ್ಪಲ್ಲಿ ಕರೆಕ್ಟಾಗಿ ಆಗುತ್ತೆ, ಒಂದು ಸಾಕಾಗುತ್ತೆ. ಅದಕ್ಕೆ ಸರಿ ಅಂತ ಶಾಪಲ್ಲಿ ಕೇಳಿದ್ವಿ, 3 ಕೊಟ್ಟು ಕಳಿಸಿದ್ದಾರೆ. ಸುಳಿದ್ಬಿಟ್ಟು ಎತ್ತಿಡ್ತೀನಿ. ಇದು ಹೇಗೆ ಸುಳಿಯೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ನೀವು ನೋಡಿರಲ್ಲ ಅನ್ಕೊತೀನಿ, ಯಾಕೆಂದರೆ ತುಂಬ ಹಳೆಯ ವ್ಲಾಗ್ ಅದು. ತುಂಬ ಈಸಿ ಸಾಂಬಾರುಗಳೆಲ್ಲ ನಮ್ಮ ಮನೇಲಿ ನಮ್ಮ ಅಮ್ಮ ಇನ್ನೂ ತುಂಬ ಈಸಿಯಾಗಿ ಸಾಂಬಾರು ಮಾಡ್ತಾರೆ, ಕ್ವಿಕ್ಕಾಗಿ ಆಗುವಂಥದ್ದು. ಒಂದು ತರಕಾರಿ ಇಲ್ಲ ಏನಿಲ್ಲ ಅಂದರೂ ಅವತ್ತು ನಮ್ಮಮ್ಮ ಸಾಂಬಾರು ಮಾಡಿಬಿಟ್ಟಿರ್ತಾರೆ, ಏನಾದರೂ ಸರಿ ಮಾಡಿರ್ತಾರೆ. ಅದನ್ನೇ ಹೇಳ್ತಾಯಿದ್ರು, ಹಳ್ಳಿ ಸೈಡಲ್ಲಿ ಇನ್ನೂ ತುಂಬ ಸಾರುಗಳನ್ನ ಮಾಡ್ತಾಯಿದ್ರು, ಅದೆಲ್ಲ ನಿಮಗೆ ಗೊತ್ತಿಲ್ಲ ಅಂತ. ಏನು ತರಕಾರಿನೇ ಇಲ್ಲ ಅಂತಂದ್ರೂ ಸಾಕು, ಅವತ್ತೇನೋ ಒಂದು ಅಡುಗೆ ಮಾಡಿಬಿಟ್ಟಿರ್ತಾರೆ ಅವರು. ನಾವು ದಿನ ಎಲ್ಲ ಯೋಚನೆ ಮಾಡ್ತೀವಿ, ಇವತ್ತೇನು ಅಡುಗೆ ಮಾಡೋದು, ಇವತ್ತೇನು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ. ನನ್ನ ಮಗಳಂತೂ ನೆನ್ನೆ ನೀನು ಟೊಮೊಟೊ ಗೊಜ್ಜು ಮಾಡಿ, ತುಂಬ ದಿನ ಆಯಿತು ಟೊಮೊಟೊ ಗೊಜ್ಜು ಮಾಡಿ ಅನ್ನ ಮಾಡು ಅಂತ ನೈಟ್ ಮಲ್ಗೋಕ್ಕೆ ಮುಂಚೆ ಹೇಳಿದ್ದಾಳೆ. ಸೊ ಅವಾಗ ನಾನು ಇದು ಮಾಡಿದೆ. ಆಮೇಲೆ ಇನ್ನೊಂದು ಏನೋ ಹೇಳ್ತಾ ಇದ್ಲು ಬರಬೇಕಾದ್ರೆ, ಸೊ ಅವ್ರ ತಲೆಯಲ್ಲಿ ಹೆಂಗೆ ಬರುತ್ತೆ ಇದೆಲ್ಲ ನನಗಂತೂ ಗೊತ್ತಿಲ್ಲ. ನನಗೆ ರಾಯ್ತ ಅಂದರೆ ಇಷ್ಟ ಅಂತ ಅಂದು ಅಂತಂದೆ. ಅದಕ್ಕೆ ಆಮೇಲೆ ಯಾಕೆ ಅಂತ ಗೊತ್ತಾ ಅಂದು.
ಯಾಕೆಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನನಗೆ ರೈತ ಅಂದರೆ ಇಷ್ಟ. ರಾಯ್ತ ಮೊಸರು ಬಜ್ಜಿ ಬರುತ್ತಲ್ಲ ಅದು ರೈತ ಅಂತ ಅದನ್ನು ನನಗೆ ಆ ಥರ ಹೇಳ್ತಾ ಇರೋದು. ನನಗೆ ರೈತ ಅಂದರೆ ತುಂಬ ಇಷ್ಟ. ಯಾಕೆ ಗೊತ್ತಾ, ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಅದು ಎಲ್ಲಿ ಬರುತ್ತೋ ಅವಳು ತಲೆಗೆ ಇಂಥವೆಲ್ಲ ನನಗೆ ಗೊತ್ತಿಲ್ಲ. ಮಾಡ್ತಿದ್ದಾರೆ ಒಳಗಡೆ. ಹಿಡನ್ ಟ್ಯಾಲೆಂಟ್ ಅದೆಲ್ಲ ಅವಳು ಮಾತಾಡೋದು. ಓ ನನಗೆ ನಿಮ್ಮ ಮೇಲೆ ತುಂಬ ಕೋಪ ಐತೆ. ಯಾಕೆ? ಕ್ವಶನ್ ಕೇಳೋಕ್ಕೆ ಬಿಡಲಿಲ್ಲ. ಕೇಳು. ಇಲ್ಲ. ಇದು ಸ್ವೀಟ್ ಕಾರ್ನ ಸುಳಿಬೇಕು ಅಂತ ಅಂದರೆ ಒಂದು ಸ್ಪೂನಲ್ಲಿ ಫಸ್ಟು ಒಂದು ಲೈನ್ನ ಈ ಥರ ತಗೊಂಬಿಡಿ. ಇದನ್ನು ತೆಗೆದ್ಮೇಲೆ ನಿಮಗೆ ಈಸಿಯಾಗಿ ಬರುತ್ತೆ. ಇದು ಬಾಯ್ಲ್ ಮಾಡಿ ತೆಗೆಯೋದಕ್ಕಾಗಲ್ಲ ಸ್ವೀಟ್ ಕಾರ್ನು, ಆ ಟೇಸ್ಟು ಬರಲ್ಲ ಮತ್ತು ಸಪ್ರೇಟ್ ಕಾಳು ಸಿಗಲ್ಲ ನಿಮಗೆ. ಈ ಥರ ಈಗ ಆರಾಮಾಗಿ ಸುಳ್ಕೊಬೋದು. ಈ ಥರ ಸುಳಿದ್ಬಿಟ್ಟು ಎತ್ತಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಸ್ವೀಟ್ ಕಾರ್ನ ಬಾಯ್ಲ್ ಮಾಡ್ಕೋಬೋದು. ಇದರಲ್ಲಿ ಒಂದು 3-4 ವೆರೈಟಿ ಸ್ವೀಟ್ ಕಾರ್ನ ಮಾಡ್ಬೋದು. ನಾನು ನಾರ್ಮಲಾಗಿ ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಆ ಥರ ಮಾಡ್ಕೊತೀನಿ. ಬಟರು ಮಗಳು ಆವತ್ತಿಂದ ಕ್ವಶನ್ ಕೇಳಿಲ್ವಂತೆ, ನಾನು ಕೇಳಕ್ಕೆ ಬಿಟ್ಟಿಲ್ವಂತೆ, ಅದಕ್ಕೆ ನನ್ನ ಮೇಲೆ ಕೋಪ ಬಂದಿದೆ ಅಂತೆ. ಸೊ ಅದಕ್ಕೆ ಇವತ್ತು ನಾನು ಕ್ವಶನ್ ಕೇಳಕ್ಕೆ ಬಿಟ್ಟಿದ್ದೀನಿ. ಕೇಳಮ್ಮ. ಅದು ಹೊಡೆದ್ರು ಜೋಡ್ಕೊಳ್ಳೋದು ಅಲ್ಲ, ಸರಿ ಅದು ಹೊಡೆದ್ರೆ ಮತ್ತೆ ಜೋಡ್ಕೊಳ್ಳಲ್ಲ, ಜೋಡಿದ್ರೆ ಮತ್ತೆ ಹೊಡೆಯೋಕ್ಕಾಗಲ್ಲ. ಏನು ನೀವ್ಯಾರು ಉತ್ತರ ಕೊಡೋಕ್ಕಾಗಲ್ಲ. ಸರಿ ಫ್ರೆಂಡ್ಸ್, ಇವತ್ತಿನ ಕ್ವಶನ್ ಅದಾಗಿದೆ. ಆನ್ಸರ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಮಗಳು ಅದಕ್ಕೆ ಉತ್ತರ ಕೊಡ್ತಾಳೆ. ಅದಕ್ಕೇನಾದ್ರೂ ನೀನು ಸಮಜಾಯಿಸಿ ನೀಟಾಗಿ ಕೊಟ್ಟಿಲ್ಲ ಅಂದಾಗ ಇರೋದು ನಿನಗೆ. ಸುಮ್ಮನೆ ಅವ್ರಿಗೆಲ್ಲ ತಲೆಗುಳ ಬಿಡೋದಲ್ಲ, ಓಕೆನಾ? ಅದು ಹೊಡೆದ್ರೆ ಜೋಡ್ಸೋಕ್ಕಾಗಲ್ವಂತೆ, ಜೋಡಿಸಿದ್ರೆ ಅದೇನು ಹೊಡೆದ್ರೆ ಜೋಡ್ಸಕ್ಕಾಗಲ್ಲ, ಜೋಡಿಸಿದ್ರೆ ಹೊಡೆಯೋಕ್ಕಾಗಲ್ಲ. ಅದೇನು ಅಂತ ಹೇಳ್ಬೇಕಂತೆ. ದಯವಿಟ್ಟು ಹೇಳಿ ನಿಮಗೆ ಸಾಧ್ಯ ಆದರೆ. ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನನ್ನ ಮಗಳು ನಾಳೆ ಹೇಳ್ತಾಳೆ. ಅದು ನನ್ನ ಮಗಳು ಕ್ರಿಯೇಟ್ ಮಾಡಿರುವಂಥ ಕ್ವಶನ್ನು. ಅದಕ್ಕೆ ಆನ್ಸರ್ ಎಲ್ಲ ತುಂಬ ಡೀಪಾಗಿ ಏನು ಅಂತ ನನಗೂ ಗೊತ್ತಿಲ್ಲ. ನಿಮಗೆ ಏನಾದರೂ ಗೆಸ್ ಮಾಡೋಕ್ಕೆ ಇಷ್ಟ ಆದರೆ ಗೆಸ್ ಮಾಡಿ. ಹಾಗೆ ನಾನು ಕಾಳೆಲ್ಲ ಸುಳ್ದೆತ್ತಿಟ್ಟೆ. ಸರಿ, ತುಂಬ ದಿನ ಆಗೋಗಿತ್ತು. ನೈಲ್ ಪಾಲಿಶೇ ಹಾಕ್ಕೊಂಡಿರಲಿಲ್ಲ ನಾನು. ಫುಲ್ ನೈಲ್ಸಲ್ಲೆಲ್ಲ ಒಂಥರ ಅರ್ಧ ಹೋಗಿ ಹಿಂಗೆ ಹೋಗ್ಬಿಟ್ಟಿತ್ತು. ಸರಿ, ಇವತ್ತು ಅಡುಗೆ ಎಲ್ಲ ಆಯಿತು, ಫ್ರೀಯಾಗಿ ಕೂತ್ಕೊಂಡಿದ್ದೆ. ನನ್ನ ಮಗಳು ಕೂಡ ಹಾಕಿಸ್ಕೊತಾ ಇದ್ಲು. ನೈಲ್ ಪಾಲಿಶ್ ಹಾಕ್ಕೊಂಡೆ. ಇವತ್ತಿನ ಪುಟಾಣಿ ಬ್ಲಾಗ್ ಇಷ್ಟೇ. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಸಾಂಬಾರು ತೋರಿಸಿದೆ ರೆಸಿಪಿನ. ತುಂಬ ಸಿಂಪಲ್, ಅದು ಏನು ಜಾಸ್ತಿ ರಿಸ್ಕ್ ಇಲ್ಲ, ಮಾಡ್ಕೋಬೋದು. ಆಮೇಲೆ ಬ್ಲಾಗ್ ಇಷ್ಟೇ. ನಾಳೆಯ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹೇಳ್ತಾ ಈ ಬ್ಲಾಗಿಗೆ ಬಾಯ್ ಬಾಯ್.